ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿರುವಂತಹ ಪಂದ್ಯಕ್ಕೆ ನಿರಾಕರಣೆ. ನಾಳಿನ ವಿಜಯ್ ಹಜಾರೆ ಪಂದ್ಯಕ್ಕೆ ಕಾಕಿ ರೆಡ್ ಸಿಗ್ನಲ್ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ನಡೆಯಬೇಕಾಗಿತ್ತು ಒಂದು ಮ್ಯಾಚ್. ನಾಳಿನ ವಿಜಯ್ ಹಜಾರೆ ಪಂದ್ಯಕ್ಕೆ ಕಾಕಿ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ರೆಡ್ ಸಿಗ್ನಲ್ ಕೊಟ್ಟಿದೆ. ಚಿನ್ನಸ್ವಾಮಿ ಬದಲು ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಪಂದ್ಯ ಶಿಫ್ಟ್ ಆಗ್ತಾ ಇದೆ. ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ವಿಜಯ್ ಹಜಾರೆ ಪಂದ್ಯ ಶಿಫ್ಟ್ ಆಗ್ತಾ ಇದೆ. ಆಂಧ್ರ ದೆಹಲಿ ತಂಡಗಳು ನಾಳೆ ಪರಸ್ಪರ ಸೆಣಸಾಡಲಿವೆ. ದೆಹಲಿ ತಂಡದ ಪರವಾಗಿ ಕಣಕ್ಕಿಳಿತಾ ಇದ್ದಾರೆ ವಿರಾಟ್ ಕೊಹ್ಲಿ. ಚಿನ್ನಸ್ವಾಮಿಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಕಾಕಿ ರೆಡ್ ಸಿಗ್ನಲ್ ಕೊಟ್ಟಿದೆ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಾದಂತಹ ನಾಳಿನ ಪಂದ್ಯಕ್ಕೆ ಮಾತ್ರ ಅನುಮತಿಯನ್ನ ನಿರಾಕರಿಸುವುದು. ಡಿಸೆಂಬರ್ 26 ಮತ್ತು ಜನವರಿ 3ಕ್ಕೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯುವ ಸಾಧ್ಯತೆ ಇದೆ. ಹಿಂದೆ ಗೊತ್ತಿರಬಹುದು, ಆರ್ಸಿಬಿ ಗೆಲುವನ್ನ ಸಂಭ್ರಮಿಸುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತದಿಂದ ಸ್ಟ್ಯಾಂಪೇಡ್ ಆಗಿ ಸುಮಾರು 11 ಜನ ಸಾವನ್ನಪ್ಪಿದ್ರು. ಸೊ ಹೀಗಾಗಿ ಇಲ್ಲಿ ಒಂದಷ್ಟು ವ್ಯವಸ್ಥೆಗಳಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಕಾಕಿ ಇಲ್ಲಿ ಪಂದ್ಯ ನಡೆಸೋದಕ್ಕೆ ನಾಳೆ ಅನುಮತಿಯನ್ನ ಕೊಟ್ಟಿಲ್ಲ, ನಿರಾಕರಿಸಿದ ಅನುಮತಿಯನ್ನ. ಸೊ ಒಂದು ರೀತಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ಬೆಂಗಳೂರಿನಲ್ಲಿ ಅಂತಾನೆ ಹೇಳಬೇಕು. ಯಾಕಂದ್ರೆ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಪಂದ್ಯ ಶಿಫ್ಟ್ ಆಗಿರೋದ್ರಿಂದ ಅಭಿಮಾನಿಗಳಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಏನು ಎತ್ತ ಅನ್ನೋದ್ರ ಬಗ್ಗೆ ಏನು ಸರಿಯಾದಂತಹ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ನಾಳೆ ನಡಿಬೇಕಾದಂತಹ ವಿಜಯ್ ಹಜಾರೆ ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೀತಾ ಇಲ್ಲ. ಇನ್ನು ದೆಹಲಿ ತಂಡದ ಪರವಾಗಿ ಕಣಕ್ಕಿಳಿಯೋದಕ್ಕೆ ಕೊಹ್ಲಿ ಸಜ್ಜಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭ್ಯಾಸ ನಡೆಸ್ತಾ ಇದ್ರು ಕೊಹ್ಲಿ ಸೇರಿದಂತೆ ಇತರೆ ಆಟಗಾರರು ಕೂಡ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭ ಮಾಡಿದ್ರು. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ನಾಳಿನ ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬದಲು ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಪಂದ್ಯ ಶಿಫ್ಟ್ ಆಗ್ತಾ ಇದೆ. ಇನ್ನೇನು ನಾಳೆ ಮ್ಯಾಚ್ ಇದೆ ಅಂತ ಹೇಳಿ ವಿರಾಟ್ ಕೊಹ್ಲಿ ಸೇರಿದಂತೆ ಇನ್ನಿತರ ಕ್ರೀಡಾಪಟುಗಳು ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭ ಮಾಡ್ಕೊಂಡಿದ್ರು, ತಮ್ಮ ಅಭ್ಯಾಸವನ್ನ ಮಾಡ್ತಾ ಇದ್ರು. ಆದರೆ ಕಾಕಿ ಒಂದಷ್ಟು ಕಾರಣಗಳನ್ನ ಕೊಟ್ಟು ಅಲ್ಲಿ ಮಾಡೋದು ಪಂದ್ಯ ನಡೆಸೋದಕ್ಕೆ ಆಗಲ್ಲ, ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಪರ್ಮಿಷನ್ ಕೊಡದೇ ಇರೋದ್ರಿಂದ ನಾಳಿನ ಪಂದ್ಯವನ್ನ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ನೀವು ಪೊಲೀಸ್ ಕಮಿಷನರ್ಗೆ ಕೇಳ್ಬಿಡಿ, ಅವರು ಫೈನಲಿ ತೀರ್ಮಾನ ಅವರೇ ಮಾಡಿಬಿಡ್ತಾರೆ. ನಾವು ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಅದು ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ನಾವು ಇದ್ರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ನೀವು ಪೊಲೀಸ್ ಕಮಿಷನರ್ಗೆ ಕೇಳ್ಬಿಡಿ, ಅವರು ಫೈನಲಿ ತೀರ್ಮಾನ ಅವರೇ ಮಾಡಿಬಿಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯೋ ವಿಚಾರ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗೃಹ ಸಚಿವ ಪರಮೇಶ್ವರ್ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ನಾಳೆ ನಡೆಯಬೇಕಾದಂತಹ ಮ್ಯಾಚಿನ ವಿಚಾರವಾಗಿ ಗೃಹ ಸಚಿವರು ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಜಿ ಕುನ್ನಾ ವರದಿ ಕೊಟ್ಟಿದ್ದಾರೆ. ತೀರ್ಮಾನ ಆಗುತ್ತೆ ಅಂತ ಸಿಎಂ ಮಾತಾಡಿದ್ದಾರೆ. ಆ ವರದಿಯ ಅಂಶಗಳ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ. ಗೃಹ ಸಚಿವ ಪರಮೇಶ್ವರ್ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಕೊಡ್ತಾರೆ ಅಂತ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. Permission for the matches at the Chinnaswamy Stadium. There is a committee is constituted. There is a committee constituted by the Home Minister. So the committee has rejected. We will look into it. Permission has been denied, sir. Nodappa.
ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿದೆ, ಕಮಿಷನ್ ಆಗಿದೆ. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ದಲೇ ಕ್ರಿಕೆಟ್ ನಡೆಸಬೇಕು ಅನ್ನುವಂಥದ್ದನ್ನು KC ಅವರು ಕೇಳಿದ್ದಾರೆ ಅಂತ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ. Basically at the Chinnaswamy Stadium. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡಿಬೇಕು. ದೆಹಲಿಯಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಮ್ಯಾಚ್ ನಡಿಬೇಕು, ಬೆಂಗಳೂರು ಹೆಸರು ಉಳಿಬೇಕು. ಇದು ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ DCM DK ಶಿವಕುಮಾರ್ ಅವರ ಮಾತುಗಳು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ಗಳು ನಡಿಬೇಕು, ಬೆಂಗಳೂರಿನ ಹೆಸರು ಉಳಿಬೇಕು, ಆದರೆ ಅನಾಹುತ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬಹುದು. ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡ್ತೀನಿ ಅಂತ ದೆಹಲಿಯಲ್ಲಿ DCM DK ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಹಿಂದೆಂದೂ ಒಂದು ಸ್ಟ್ಯಾಂಪೇಡ್ ಆಗಿತ್ತು, ಅವತ್ತು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು, ಸರ್ಕಾರ ಎಚ್ಚರಿಕೆ ತಗೋಬೇಕಾಗಿತ್ತು, ಪೊಲೀಸ್ ಇಲಾಖೆ ಎಚ್ಚರಿಕೆ ತಗೊಳ್ಬೇಕಾಗಿತ್ತು, RCBಯ ಮ್ಯಾನೇಜ್ಮೆಂಟ್ ಎಚ್ಚರಿಕೆ ತಗೊಳ್ಬೇಕಾಗಿತ್ತು. ಆದರೆ ಯಾವ ಎಚ್ಚರಿಕೆಯನ್ನು ವಹಿಸದೆ ಅವತ್ತು ಅನಾಹುತ ನಡೀತು. ಹಾಗಂತ ಮುಂದೆ ಅಲ್ಲಿ ಪಂದ್ಯ ನಡೆಸೋದೇ ಬೇಡ ಅಂತ ತೀರ್ಮಾನ ಮಾಡೋದು ಕೂಡ ತಪ್ಪಾಗುತ್ತೆ. DCM ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಉಳಿಸ್ಬೇಕು ಅಂತ ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾನು ಯಾವುದು ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಕಂಡೀಷನ್ ಹಾಕಬೇಕು ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು, ಅವ್ರಿಗೂ ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. CM ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತ ಇಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನನಗೆ ಗೊತ್ತಿಲ್ಲಪ್ಪ. ನಾನು ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಹಿಂದೆ RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಈಗ ಮ್ಯಾಚ್ ರದ್ದು ಮಾಡ್ತಾ ಇದ್ದಾರಾ ಹೇಗೆ, ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಡಿಸೋದಕ್ಕೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಯಾವ ಕಾರಣಕ್ಕೋಸ್ಕರ ಪೊಲೀಸ್ ಅನುಮತಿಯನ್ನ ನಿರಾಕರಿಸಿದೆ ಮತ್ತು ಯಾವ ಕಾರಣಕ್ಕೆ ದೇವನಹಳ್ಳಿಗೆ ಮ್ಯಾಚ್ ಶಿಫ್ಟ್ ಆಗ್ತಾ ಇದೆ ಮಂಜುನಾಥ್? ಸಿಂಧೂರ, ಏನು ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡಿಬೇಕಾಗಿತ್ತು. ಸೊ ಅದು ಈಗ ಕಂಪ್ಲೀಟ್ ರದ್ದಾಗಿರುವಂಥದ್ದು. ಸೊ ಬದಲಾಗಿ ನಾಳೆ ನಡಿಬೇಕಿದ್ದಂಥ ಪಂದ್ಯವನ್ನು ಈಗ ಏನು ದೇವನಹಳ್ಳಿ ಇರುವಂತಹ NCA ಮೈದಾನಕ್ಕೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಏನು ಒಂದು RCB ವಿಜಯೋತ್ಸವದ ವೇಳೆ ಸುಮಾರು 11 ಜನರು ಪ್ರಾಣ ಕಳ್ಕೊಂಡಿದ್ರು. ತದಾದ ಬಳಿಕ ಒಂದಿಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದ್ದು. ಸೊ ಹೀಗಾಗಿ ಇಂತಹ ಅಂದರೆ ನಾಳೆ ನಡಿಬೇಕಿದ್ದಂತಹ ಮ್ಯಾಚ್ಗೆ ತರಾತುರಿಯಲ್ಲಿ ಈಗ ಅಧಿಕಾರಿಗಳು ಅಂದರೆ ಆ ಒಂದು KSCA ಮ್ಯಾನೇಜ್ಮೆಂಟು ಸರ್ಕಾರದ ಮುಂದೆ ಹೋಗಿರುವಂಥದ್ದು. ಸೊ ನಮ್ಗೆ ಪರ್ಮಿಷನ್ ಕೊಡಿ, ನಾವು ಆಡಿಸ್ತೀವಿ ಅಂತೇಳಿ. ಈಗ ಯಾಕಂದರೆ ಅಷ್ಟು ಜನರ ಸಾವು ನೋವು ಆದಮೇಲೆ ಇದುವರೆಗೂ ಕೂಡ ಯಾವ ಒಂದು RCB ಮ್ಯಾನೇಜ್ಮೆಂಟ್ ಆಗಲಿ ಅಥವಾ KSCA ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿನ ಸೂಕ್ತ ಭದ್ರತೆ ವ್ಯವಸ್ಥೆಗೆ ಮುಂಬರುವಂತಹ ಪಂದ್ಯಗಳಿಗೆ ನಾವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಎಚ್ಚರಿಕೆಯಾಗಿರಬೇಕು, ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡಬೇಕಾಗಿತ್ತು. ಸೊ ಅದು ಯಾವುದನ್ನು ಮಾಡಲಿಲ್ಲ. ಜೊತೆಗೆ ನಿಮ್ದು ಅಲ್ಲಿ ಫೈರ್ ಸೇಫ್ಟಿ ಹೇಗಿದೆ ಅಂತೇಳಿ ನಮಗೆ ಒಂದು ಮಾಹಿತಿ ಕೊಡಿ ಅಂತೇಳಿ ಸರ್ಕಾರ ಪತ್ರ ಬರೆದಿತ್ತು. ಆ ಪತ್ರಕ್ಕೂ ಕೂಡ ಇವರು ಯಾವುದೇ ರಿಯಾಕ್ಟ್ ಅನ್ನ ಮಾಡಿರಲಿಲ್ಲ. ಸೊ ಈಗ ಏಕಾಏಕಿ ನಾಳೆ ಪಂದ್ಯ ಇದೆ, ನಮ್ಮ ಅಭಿಮಾನಿಗಳು ಯಾರು ಬಂದು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಕ್ರಿಕೆಟ್ ಆಡ್ತಾರೆ ಅವರಿಂದ ನಾವು ಕ್ರಿಕೆಟ್ ಆಡಿಸ್ತೀವಿ ಅಂತ ಕೂಡ ಮನವಿ ಮಾಡಿದ್ರು. ಸೊ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ. ಕಾರಣ ಅಲ್ಲಿ ಯಾವುದೇ ಸೂಕ್ತ ಭದ್ರತೆಗಳಿಲ್ಲ, ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ, ಅಲ್ಲಿ ಒಂದಿಷ್ಟು ಸುಸಜ್ಜಿತ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಅಲ್ಲಿಗೆ ನಾವು ಅಂದ್ರೆ ಕ್ರಿಕೆಟ್ ಆಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೇಳಿ ಸರ್ಕಾರ ನಿರಾಕರಣೆ ಮಾಡ್ತಿರುವಂತದ್ದು. ಸೊ ಈಗ ಬಂದಿರುವಂತಹ ನೂತನ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಸರ್ಕಾರದ ಜೊತೆ ಕಳೆದ 2 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್, ಸಭೆ ಮೇಲೆ ಸಭೆ ಮಾಡಿದ್ರು. ಇವತ್ತು ಕೂಡ ಸಾಕಷ್ಟು ಮೀಟಿಂಗ್ ಮಾಡಿ ಸರ್ಕಾರವನ್ನ ಮನವೊಲಿಸಿ ನಾವು ಅಂದ್ರೆ ಇಲ್ಲೇ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿದ್ರು. ಆದ್ರೂ ಕೂಡ ಸರ್ಕಾರ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತೇಳಿ ಅಲ್ಲಿ ಒಂದು ಮಂಡಳಿಯನ್ನ ಕೂಡ ರಚನೆ ಮಾಡಿತ್ತು. ಆ ರಚನೆ ಮಾಡಿದ್ಮೇಲೆ ಅಲ್ಲಿ ಹೋಗಿ ತನಿಖೆ ಮಾಡಿ ಅಂತಾನು ಕೂಡ ಹೇಳಿದ್ರು. ಅದಕ್ಕೆ ಯಾವುದಕ್ಕೂ ಕೂಡ ತನಿಖೆ ಮಾಡಿದಂಗೆ ಯಾವುದೇ ಸೂಕ್ತ ಭದ್ರತೆ ಇಲ್ಲ. ಸೊ ಹೀಗಾಗಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯುತ್ತಾ ಇಲ್ಲ, ಬದಲಾಗಿ ನೀವು ಏನು ಒಂದು ದೇವನಹಳ್ಳಿ ಇರುವಂತಹ NCA ಮೈದಾನದಲ್ಲಿ ಆಟ ಆಡಿ ಅಂತೇಳಿ ಈಗ ಹೇಳಿರುವಂತದ್ದು. ಸೊ ನೆಕ್ಸ್ಟ್ ಮುಂಬರುವಂತಹ ಕ್ರೀಡೆ ಏನಾದ್ರು ಕ್ರಿಕೆಟ್ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾರಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.